ನಮಸ್ಕಾರ, ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಪ್ರತಿ ಶಾಲೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳಲ್ಲಿ ವ್ಯತ್ಯಾಸ ಆಗಿದೆ. ಈಗ ಆಲ್ರೆಡಿ ಆಗಸ್ಟ್ ತಿಂಗಳಲ್ಲಿ ಮಂಜೂರಾದ ಹುದ್ದೆಗಳ ಒಂದು ಪಟ್ಟಿಯನ್ನು ನೀಡಲಾಗಿತ್ತು. ಬಟ್ ಈಗ ಮಾಡಿಫೈಡ್ ಆಗಿದೆ. ಪ್ರತಿ ಶಾಲೆಯಲ್ಲಿಯೂ ಕೂಡ ಮಂಜೂರಾದ ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾಗಿ ಅದು ತಮ್ಮ ತಮ್ಮ ಶಾಲೆಯಲ್ಲಿ ಎಷ್ಟು ಹುದ್ದೆಗಳು ಮಂಜೂರಾಗಿದ್ದಾವೆ ಮತ್ತು ಈಗೇನು ವರ್ಕಿಂಗ್ ಪೋಸ್ಟ್ ಎಷ್ಟಿದೆ ಮತ್ತು ಖಾಲಿ ಹುದ್ದೆಗಳು ಏನಿದೆ ಅಂತಕ್ಕಂಥದ್ದನ್ನ ಈಗ ಹೊಸದಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ತಾವು ಏನ್ ಮಾಡಬೇಕು, ಕ್ರೋಮನ್ನು ಓಪನ್ ಮಾಡ್ತೀರಿ, ಟೀಚರ್ ಟ್ರಾನ್ಸ್ಫರ್ ಅಂತೇಳಿ ಎಂಟ್ರಿ ಮಾಡ್ತೀರಿ. ಮಾಡಿದಂತ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಟೀಚರ್ ಟ್ರಾನ್ಸ್ಫರ್ ಲಾಗಿನ್ ಅಂತೇಳಿ. ಅದರ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಆಲ್ರೆಡಿ ಈ ತರದ ಒಂದು ವಿಡಿಯೋವನ್ನು ಮಾಡೋದು, ಇದೊಂದು ಅಪ್ಡೇಟ್ ಮಾಹಿತಿ ಆಗಿದೆ. ಯೂಸರ್ ನೇಮ್ ಅಂತ ಹೇಳಿ ಕಾಣುತ್ತೆ, ಇಲ್ಲಿ ಪಾಸ್ವರ್ಡ್ ಅಂತ ಹೇಳಿ ಕಾಣುತ್ತೆ. ಯೂಸರ್ ನೇಮ್ ಅಂದ್ರೆ ಯಾವುದು, ನಾವು SATS ನಿಗೆ ಬಳಸ್ತದಂತ ಯೂಸರ್ ನೇಮ್ ಇದೆಯಲ್ಲ, ಮೊದಲು ಈ OTP ಬರೋದಕ್ಕಿಂತ ಮೊದಲು SATS ಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರ್ತೈತಲ್ಲ, ಅದೇ ಯೂಸರ್ ನೇಮ್ ಮತ್ತು ಅದೇ ಪಾಸ್ವರ್ಡ್. ಇದನ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡೋದಕ್ಕಿಂತ ಮೊದಲು ನೋಡಿ, ಇಲ್ಲಿ ಆಫೀಸ್ ಲಾಗಿನ್ ಅಂತ ಇದೆ, HM ಲಾಗಿನ್ ಅಂತ ಇದೆ. ನೀವು ಇಲ್ಲಿ ಆಫೀಸ್ ಲಾಗಿನ್ ಅಲ್ಲ, HM ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ತಾವು ಗಮನಿಸ್ತಾ ಇದ್ದೀರಾ, ಈಗ ನೋಡಿ ಈ ರೀತಿ ಕಾಣುತ್ತೆ. ಈ ರೀತಿ HM ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಯೂಸರ್ ನೇಮ್ SATS ನ ಯೂಸರ್ ನೇಮ್, ಪಾಸ್ವರ್ಡ್ SATS ನ ಪಾಸ್ವರ್ಡ್, ಅದನ್ನ ಎಂಟ್ರಿ ಮಾಡಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮುಖ್ಯ ಶಿಕ್ಷಕರ ಹೆಸರು ಇರುತ್ತೆ, ಡೈಸ್ ನಂಬರ್ ಇರುತ್ತೆ. ಕೆಳಭಾಗದಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇ ರಿಜಿಸ್ಟರ್ ಅಂತೇಳಿ ಕಾಣುತ್ತೆ. ಸ್ಯಾಂಕ್ಷನ್ ಪೋಸ್ಟ್ ಇ ರಿಜಿಸ್ಟರ್ ಅಂತೇಳಿ ಇಲ್ಲಿ ಕಾಣುತ್ತೆ. ಆ ಸ್ಯಾಂಕ್ಷನ್ ಪೋಸ್ಟ್ ಇ ರಿಜಿಸ್ಟರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಂತ ಸಂದರ್ಭದಲ್ಲಿ ಇಲ್ಲಿ ಸ್ಕೂಲ್ದ ಒಂದು ಡೀಟೇಲ್ಸ್ ಇರುತ್ತೆ ಮತ್ತು ಇಲ್ಲಿ ಯಾವ್ಯಾವ ಪೋಸ್ಟ್ಗಳು ಅಂತಕ್ಕಂಥ ಮಾಹಿತಿ ಇರುತ್ತೆ. ನೀವು ಇಲ್ಲಿ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಡೌನ್ಲೋಡ್ ಪ್ರೈಮರಿ ಅಂತ ಹೇಳಿ ಕಾಣುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ PDF ರೂಪದಲ್ಲಿ ನಿಮ್ಮ ಶಾಲೆಯ ಸ್ಯಾಂಕ್ಷನ್ ಪೋಸ್ಟ್ಗಳು ಎಷ್ಟೆಷ್ಟು, ಯಾವ್ಯಾವ ವಿಷಯವಾರು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಆ ಡೌನ್ಲೋಡ್ ಆಗಿರ್ತಕ್ಕಂಥದ್ದು ಎಲ್ಲಿರುತ್ತೆ ಅಂದ್ರೆ ಈ ಮೇಲ್ಭಾಗದಲ್ಲಿ 3 ಚುಕ್ಕೆಗಳು ಕಾಣ್ತಾ ಇದೆಯಲ್ಲ, ಅಲ್ಲಿ ಆ ಡೌನ್ಲೋಡ್ ಆಗಿರ್ತಕ್ಕಂಥ ಒಂದು ನಿಮ್ಮ PDF ರೂಪದ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತ ವಿಷಯವಾರು ಹುದ್ದೆಗಳ ಸಂಖ್ಯೆಗೆ ಸಂಬಂಧಪಟ್ಟಂತ ಮಾಹಿತಿ ಅಲ್ಲಿ ಇರುತ್ತೆ. ಆ ಮೇಲ್ಭಾಗದ 3 ಚುಕ್ಕೆಗಳನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ಸ್ ಅಂತೇಳಿ ಕಾಣುತ್ತೆ. ಆ ಡೌನ್ಲೋಡ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇ ರಿಜಿಸ್ಟರ್ ಅಂತೇಳಿ ಅದನ್ನ ನೀವು ಓಪನ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ PDF ರೂಪದಲ್ಲಿ ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಮಂಜೂರಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.